ಸದ್ಗುರುಗಳಿಗೆ ವಂದಿಸಿ, ಪೂಜ್ಯ ಮಹಾರಾಜರಿಗೆ ವಂದಿಸಿ, ರಾಮನ ಪರಿವಾರಕ್ಕೆ ವಂದಿಸಿ, ಇವತ್ತಿನ ದಿವಸ ಯಾವ ರೀತಿಯಾಗೈತಿಪ್ಪ ಅಂತಂದ್ರೆ, ಯಾವಾಗಲೂ ಈ ವೇದಿಕೆಯಲ್ಲಿ ಗಟ್ಟಿ ಕಾಳುಗಳು ಅಷ್ಟ ಕೊಂಡಿರ್ತಾವ್ರಿ ಕಾಕ. ಅಕ್ಬರ್ ಏನ್ ಮಾಡಿದ್ರೆ ಸಂಗೀತ ಕಚೇರಿ ಹಚ್ಚಿದ್ರು, ಭಾರಿ ದೊಡ್ಡ ಕಲಾಕಾರರಿಗೆ ಸಂಗೀತ ಕಚೇರಿ ಹಚ್ಚಿದ. ಅವಾಗ ಬಹಳಷ್ಟು ಸಾವಿರಾರು ಜನ ಸೇರಿದ್ರಿ, ಸಾವಿರಾರು ಜನ ಸೇರಿ ಅವ್ ಹಾಡಾವ್ ಅದ್ಭುತ ಹಾಡಾವ್ ಎಲ್ಲರೂ ಭಾರಿ ಗುಣ ಹಾಕೋರು, ಸಾವಿರಾರು ಜನ ಎಲ್ಲ ಗುಣ ಹಾಕೋರು. ಅವಾಗ ಅಕ್ಬರ್ ಗಣಿಸತ್ತ ಏನಪ್ಪ ಬೀರ್ಬಳ ನಮ್ಮ ಆಸ್ಥಾನದಾಗ ಎಂತ ಅದ್ಭುತವಾಗಿರ್ತಕ್ಕಂಥ ಸಂಗೀತ ರಸಿಕರದಾರ ನೋಡಪ್ಪ ಅಂತ ಹೇಳಿದ್ರಿ. ಅವಾಗ ನಾವು ಬೀರ್ಬಳ ಹೇಳ್ದ ಅವೆಲ್ಲ ಮಾಡಿ ಗಿರಿಕಿದವರಿಗೆ ಅಂತ ಏನು ಹಿಂಗ ದೇವ್ರ ಅಂತ ಅದ್ಭುತ ಗುಣ ಅಗಾಡಿಸ್ತಾರ ಎಂತ ರಸಿಕರದಾರ. ಅದಕ್ಕೆ ಅವ ಹೇಳ್ದ ಒಂದ್ 5 ದಿವಸ ಸಂಗೀತ ಕಚೇರಿ ನಿಂದಿಸಿದ್ರಿ, ನಿಂದ್ರಿಸಿ ಹೇಳಿದಂತ ಏನಂದ್ರ, ಯಾರ ಆ ಸಂಗೀತ ಕೇಳಿ ಗೋಣ್ ಅಗಾಡಿಸ್ತೀರಿ ಅವರು ಎಲ್ಲ ಏನಪ್ಪಾ ಅಂತಾರ ಶಿರಚ್ಛೇದ ಮಾಡ್ತೀವಿ ಅಂತ ಹೇಳಿದಂತ್ರಿ. ಬೀರ್ಬಲ್ ಯಾವ ಸಂಗೀತ ಕೇಳಿ ಗೋಣ ಅಗಾಡಿಸ್ತೀರಿ ಅವ್ರು ಶಿರಚ್ಛೇದ ಮಾಡ್ತೀವಿ. ಅಕ್ಬರ್ ಹಿಂಗ್ಯಾಕ ನಾವು ನೋಡ್ರಿ ಒಂದ್ 5 ಮಿನಿಟ್ ಹಾಡಕ್ ಶುರು ಮಾಡಿದ್ರ, ಹಾಡಕ್ ಶುರು ಮಾಡಿದ. ಅವಾಗ ಏನು ಗೋಣ ಬಚ್ಚಿಟ್ಕೊಂಡ್ ಕೂತ್ರಿ, ಹಿಂಗ ಕೂತ್ರಿ, ನಾವು ಅಗಾಡಿಸ್ತಿರತ್ರಿ. ಅದ್ರಾಗ ಒಂದು 4-5 ಮಂದಿ ಮಾತ್ರ ಅವ್ರ ಬೇಕಾದಾಗಲಿ ಹಿಂಗ ಅಗಾಡ್ದಾಕತ್ತೀರಿ. ಅವಾಗ ಹೇಳಿದ ಅವೇನ್ 4-5 ಮಂದಿ ಅವರೇ ನಿಜವಾದ ಸಂಗೀತಗಾರ ನೋಡ್ರಿ ಅಂತ. ಹಂಗೇನಪ್ಪ ಅಂದ್ರೆ ಇವತ್ತು ನೀವೆಲ್ಲ ಏನು ಅಂದ್ರೆ ನಿಜವಾದ ಏನಪ್ಪಾ ಅಂದ್ರೆ ಆಧ್ಯಾತ್ಮ ಸಾಧಕರು ಅಷ್ಟೇನಪ್ಪಾ ಅಂತಾರೆ ನಾವು ಹೆಮ್ಮೆಯಿಂದ ಹೇಳಬಹುದು. ಇಲ್ಲಿವರೆಗೆ ಸಾಕಷ್ಟು ಏನಪ್ಪಾ ಅಂದ್ರೆ ನಮ್ಮ ಉದಯ ಕಾಕ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ಯಾರ. ಇನ್ನೇನು ಹೇಳೋದಕ್ಕೆ ಏನೋ ಏನಪ್ಪಾ ಅಂತ ಉಳಿದಿಲ್ಲ. ಆದ್ರೆ ಕೊನೆಯ ಒಂದೇ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಏನ್ ಹೇಳಬೇಕಪ್ಪ ಅಂತಾರೆ, ಬಂದೆ ನೀನು ದೇವರಾಗಿ ನನ್ನ ಬಾಳ ಬೆಳಗಲು, ಯಾವ ಸೇವೆ ಮಾಡಲಯ್ಯ ನಿನ್ನ ಋಣವು. ಆ ಸದ್ಗುರುವಿನ ಋಣ ಏನಪ್ಪ ಅಂತ ತೀರಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ನಾವು ಮಹಾರಾಜರೇನಪ್ಪ ಅಂತಾರೆ ಇನ್ನೇನ ಅವರು 1 ವರ್ಷ 2 ವರ್ಷದೊಳಗೇನಪ್ಪ ಅಂತಾರ ದೇಹ ಬಿಡವರಿದ್ರು. ಅವಾಗ ನಮ್ಮ ಅತ್ತೆಯವರದ್ದು ಅಣ್ಣ ಇನ್ನೊಂದು ಅರಿವು ಅನಿಸ್ಬಿಟ್ರೆ ಅವಾಗ ಮಹಾರಾಜರು ಹೇಳಿದ್ರು, ಸಾಕ್ರಿ ಇಷ್ಟು ಮ್ಯಾಗ ನಾವು ಅವತಾರ ಮುಗಿಸ್ತು ಮಹಾರಾಜ. ಮುಂದೇನಪ್ಪ ಅಂತ 2 ವರ್ಷದ ನಂತರ ಮಹಾರಾಜರು ಅಂದ್ರೆ ಯಾವ ಹೇಳಿಬಿಟ್ಟಿದ್ರು, ಏನಪ್ಪ ಅಂದ್ರೆ 2 ವರ್ಷ ಅಷ್ಟೇ ನಮ್ದು ಆ ವಿಷಯ ಸಂಪೂರ್ಣ ಹೇಳಂಗಿಲ್ಲ. ಅವ್ರು ಯಾವಾಗಲೂ ಮಹಾತ್ಮರ ಮಾತ ಸೂಕ್ಷ್ಮ ಇರ್ತಾವ. ಆ ಮಾತಿನಲ್ಲಿ ನಾವೆಲ್ಲ ಜಾಗೃತರಾಗಿ ಅಷ್ಟು ಅಶಕ್ತ ದುರ್ಸಗಟ್ಟಿಪ್ಪ ಅಂತ ಅನೇಕ ಕಡೆಗಳಲ್ಲಿ ಹೋಗಿ ಸತ್ಸಂಗ ಮಾಡಿ ನಮ್ಮ ಒಂದ್ರಾನ ಮನೆಯಾಗ ಮನಿ ಕಟ್ಟಿರ ಮುಗೈ. ಅವಾಗ ಆಕಿ ಏನಪ್ಪಾ ಅಂತಾರ ಆಕಿಗೆ ಒಂದು ಹುಚ್ಚು ಮಾಡ್ರಿ, ಎಲ್ಲ ಮಂದಿಯವ್ರು ಕುಡಿಸ್ರಿ, ಭಾರಿ ದೊಡ್ಡ ಪ್ರಮಾಣ ಸತ್ಸಂಗ ಮಾಡೋಣ್ರಿ. ಅದ್ರ ಅವ್ರಿಗೆ ಗುರುತಿತ್ತು ಏನಪ್ಪಾ ಅಂದ್ರೆ ಮುಂದಿನ ಕೆಲಸ ಕೊಡಾಗಿರತ್ತ. ಒಮ್ಮೆ ಏನಪ್ಪಾ ಅಂತಾರೆ ತಾಬಿಡ್ತಾವ್ ನಮ್ಮ ಮನ್ಯಾನವ್ರ ನಟ ಕರ್ಕೊಂಡು ಹೋದ್ರಿ, ನಮ್ಮ ಮನ್ಯಾನವ್ರ ನಟ ಕರ್ಕೊಂಡು ಹೋಗಿ ಇದ್ದಾಗ ಸತ್ಸಂಗ ಮಾಡಿರಪ್ಪ ಅಂತಾರ ಇದು ಮಾಡಿದ್ರು. ಆಕಿ ಅದೊಂದು ಇಲ್ರಿ ಅಪ್ಪಾಜಿ ಇನ್ನೊಂದಿಟ್ಟು ಎಲ್ಲಾರು ಕುಡಿಸೋದಿರ್ತಿರ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇದು ಮುಂದೆ ಇದು ಕೆಲಸ ಕೊಡ್ತಿತ್ತಲ್ಲ ಯಾಂಬಲ್ವಾ ನಿನ್ನ ಮನಸ್ಸಿನಾಗ ಇದು ಸತ್ಸಂಗ ಆಗ್ಲಿಲ್ಲ ಅದು ಉಳಿಬಾರ್ದು ಅಂತ ಹೇಳಿರಪ್ಪ ಅಂತಾರೆ. ಈ ಸತ್ಸಂಗ ಮಾಡಿ ಮಾಡೋದು ಹೇಳ್ತಕ್ಕಂಥ ತಾತ್ಪರ್ಯ ಏನಪ್ಪಾ ಅಂತಾರ, ಅವರು ದೇಹದಿಂದ ಇರಲಿಕ್ಕಿಲ್ಲ, ಅದೇನಪ್ಪ ಅಂತಾರ ಅವರ ಶಕ್ತಿಯಿಂದ ಅವ್ರೇನಪ್ಪಾ ಅಂತಾರ ಒಂದು ಅವರ ಚೈತನ್ಯ ಶಕ್ತಿ ನಮ್ಮಲ್ಲಿ ನಿರಂತರ ಹೆಂಗಿರ್ತದ್ರಿ. ಒಂದೇ ಒಂದು ವಿಚಾರವನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಬ್ರಹ್ಮಚೈತನ್ಯ ಮಹಾರಾಜರಿಗೆ ಒಬ್ರು ತಾತ್ಯಾ ಸಾಹೇಬ್ ಕೇತ್ಕರ್ ಅಂತ ಒಬ್ಬ ಶಿಷ್ಯರು ಬಹಳ ಅದ್ಭುತ. ಅವರು ದೇಹ ಬಿಟ್ಟ ಮೇಲೆ ಏನಪ್ಪಾ ಅಂತಂದ್ರ ಬ್ರಹ್ಮಚೈತನ್ಯ ಮಹಾರಾಜ ಹೇಳಿದ್ರು, ನೋಡು ಅಳಾಮ ಶಿಷ್ಯ ಅಲ್ಲ, ಹೇಳಿ ಗುರು ಅಲ್ಲ. ಹೇಳಿದ್ರು ಹೇಳಿ ಗುರು ಅಲ್ಲ, ಅಳಾಮ ಶಿಷ್ಯ ಅಲ್ಲ. ಗುರು ಎಂದರೆ ಸಾಯ್ತಾನ, ಎಂತ ಮೂರ್ಖ ಇವತ್ತು ನಾ ಯಾವಾಗ ತನ್ನ ಜೊತೆಯಾಗಿರ್ತೀನಪ್ಪ. ಮುಂದೆ ಅವರು ಬ್ರಹ್ಮಚೈತನ್ಯ ಮಹಾರಾಜರು ಹೋದ್ಮೇಲತ್ತ ಆ ಕೇತ್ಕರ್ ಮಹಾರಾಜರು ಬ್ರಹ್ಮಚೈತನ್ಯ ಮಹಾರಾಜರು ಫೋಟೋ ಇಟ್ಕೊಂಡ ಅಳಗೋತ ಧ್ಯಾನ ಮಾಡ್ತಿದ್ದೆ ಸದ್ಗುರುನ. ಅವಾಗ ಒಮ್ಮೆ ಏನಾಗೈತಿ ಅಂದ್ರೆ ಫೋಟೋ ಸಮೀಪ ಅವರು ಢಾಳಾಗ ಏನಪ್ಪಾ ಅಂತಾರೆ ದೀಪ ಹಚ್ಚಿದ್ರತ್ರಿ. ಅವಾಗ ಧ್ಯಾನದೊಳಗೆ ಏನಪ್ಪಾ ಅಂತಾರೆ ಮಹಾರಾಜರು ಬಂದು ಅವ್ರಿಗೆ ಏನು ಅಂತಂದ್ರೆ ಇದು ಮಾಡಿದ್ರು,
ಧ್ಯಾನದೊಳಗೆ ಬಂದವ್ರಿಗೆ ಪ್ರಚಿತಿಗಳು ನಮ್ಮ ಚೈತನ್ಯದಾಗ ನೀವೆಲ್ಲ ಓದಿ ನೋಡಿ ಪ್ರಚಿತಿಗಳು ಬರ್ತಾವ. ನಮ್ಮ ಮಹಾರಾಜ ಅದ್ಭುತ ಪ್ರಚಿತಿಗಳಾಗಿ ಹಾಗ ಪ್ರಚಿತಿ ಒಳಗೆ ಅವ್ರು ಬ್ರಹ್ಮಚೈತನ್ಯ ಮಹಾರಾಜರು ಬಂದು ಹೇಳಿದಂತ ಎಂತ ಅದ್ಭುತ ಮಾತು ಹೇಳಿದಂದ್ರ ಏಕ್ ಎತ್ಕರ ದೀಪ ಎಷ್ಟು ಢಾಳ ಹಚ್ಚಿದ್ವು ಅದು ಜಳ ಹೇಗಿದ್ದಾನೆ ಗಮನತ್ತೀವಿ ಮಹಾರಾಜ ದೇಹ ಬಿಟ್ಟು ಹೋಗಿ 3-4 ವರ್ಷ ಆಗಿತ್ತು. ಅವಾಗ ಅವ್ರಿಗೆ ಏನೋ ಅನಿಸ್ತಪ್ಪ, ನಮ್ಮ ಸೂಕ್ಷ್ಮ ಚಲನವಲನವನ್ನು ಸದ್ಗುರು ಗಮನಿಸ್ತಿರ್ತಾರಪ್ಪ ಅಂತೇಳಿ ಆ ರೀತಿ ನಮ್ಮ ಮಹಾರಾಜರು ಎಲ್ಲಿ ಹೋಗಿಲ್ಲ. ಸಾಕಷ್ಟು ಜನ ಎಲ್ಲ ಏನಪ್ಪ ಅಂತ ದವಾಖಾನೆಗೆ ಅಡ್ಮಿಟ್ ಇದ್ರು ಸಹ ನನಗೆ ಬ್ರಹ್ಮಚೈತನ್ಯ ಮಹಾರಾಜರ ಪ್ರವಚನವನ್ನು ಓದಿ ಸತ್ಸಂಗ ಮಾಡಿಸ್ಯಾರ. ಅದಕ್ಕೆ ಮಹಾರಾಜರು ಏನಿದಾರಪ್ಪ ಅಂತಾರೆ ಸತ್ಸಂಗದೊಳಗದ. ಸಮರ್ಥ ರಾಮದಾಸರು ಎದ್ರೊಳಗದಾರಪ್ಪ ಅಂತಾರೆ ದಾಸೋಹದೊಳಗದ. ರಂಗರಾಮ ಮಹಾರಾಜ ಎದ್ರೊಳಗದಾರಪ್ಪ ಅಂತಂದ್ರೆ ಚೈತನ್ಯ ದಾರಿ ಒಳಗದಾರ. ನಮ್ಮ ಭಸ್ಮಿ ಮಹಾರಾಜ ಎದ್ರಾಗದಾರಪ್ಪ ಅಂದ್ರೆ ತುಕಾರಾಮ ಚೈತನ್ಯದೊಳಗದಾರ. ಅಂತ ಒಂದು ತುಕಾರಾಮ ಚೈತನ್ಯವನ್ನು ಓದಿ ಏನಪ್ಪ ಅಂದ್ರೆ ಬಹಳಷ್ಟು ಜನ ಆನಂದ ಪಟ್ಟಾರ. ಅದಕ್ಕಿಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸುಳುವೈ ಪುರಾಣ ಕೀರ್ತನ ಶ್ರವಣ ಮಣ ನಿಧಿಧ್ಯಾಸ ಒಟ್ಟ ಏನಪ್ಪ ಅಂತಾರೆ ಸತ್ಸಂಗ ತಪ್ಪಿಸ್ಬೇಡ್ರಿ. ನಮ್ಮ ಶ್ರೀನಿವಾಸನ್ ಅವ್ರು ಹೇಳಿ ಈ ಕುಟೀರಪ್ಪ ಇಷ್ಟು ತುಗ್ಗದ ನೋಡಿದ್ರೆ ಬಹಳ ಆನಂದ ಆಗ್ತೈತಿ ಅಂತ ಹೇಳಿ. ಅದಕ್ಕೆ ಎಲ್ಲ ಆನಂದಕ್ಕೆ ಕಾರಣ ಯಾರಪ್ಪ ಅಂತ ನಮ್ಮ ಮಹಾರಾಜರು ಆ ಸತ್ಸಂಗವನ್ನು ನಿರಂತರ ನಡೆಸೋಣತಕ್ಕಂಥ ಮಾತನ್ನು ಹೇಳಿ ಇನ್ನ ಈ ಕಾರ್ಯಕ್ರಮಕ್ಕೆ ನಾನು ಆಮಂತ್ರಣ ಕೂಡ ಕೆಕ್ಕುಂಡಿಗೆ ಹೋದಾಗ ನಮ್ಮ ಭಾವರಾಯ ಸಪ್ತಾಕ್ ಹೋಗಿ ಭಾವಸಾಹೇಬ್ ಮಹಾರಾಜ ಸಪ್ತಾಕ್ ಹೋದಾಗ ಅವಾಗ ನಾನು ಕಾಕಾವ್ರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟಾಗ ಅವರೆಲ್ಲ ಆಮಂತ್ರಣ ನೋಡಿದ್ರು. ಅವಾಗ ಅವ್ರು ಮಹಾರಾಜರ ಮೇಲೆ ಎಷ್ಟು ಪ್ರೇಮಪ್ಪ ಅಂತಂದ್ರೆ ಹೇಳಿದ್ರು, ಶಿವನ್ ಏನು ಕಾಳಜಿ ಮಾಡ್ಬೇಡ 21ಕ್ಕೆ ನಾನು ಬರ್ತೀನಪ್ಪ ಅಂತೀವಿ. ಭಾಳ ಆನಂದ ಆಗಿ ಬಿಡ್ತೀನಿ ನಾನು. ಯಾಕಂತಂದ್ರೆ ಅವ್ರ ಮಾತು ಕೇಳೋದಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಇಷ್ಟು ಸಮಯ ಒಬ್ಬ ಸಂತ ಹೆಂಗ್ ಪರಿವರ್ತನೆ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಅರ್ಹವಾಗಿರ್ತದ್ರಿ. ಅವ್ರು ನಮ್ಮ ವಿಜಯಕಾಕ ಅವರು ಲ್ಯಾಂಡ್ ಆರ್ಮಿ ಒಳಗೆ ಇಲ್ಲಿ ಜಂಬೇಡಿಗೆ ಕೆಲಸ ಮಾಡ್ತಾರೆ. ಅವ್ರು ಮ್ಯಾಗಿನಾಗ ಇಲ್ಲಿ ಬರ್ತಾ ಇದ್ರು. ಅವರು ಕಾರ್ ಡ್ರೈವರ್ ಇದ್ರಿ. ಕಾರ್ ಡ್ರೈವರ್ ನಮ್ಮ ಕಾಕಾರ ಏನಂತಂದ್ರೆ ಮಹಾರಾಜರ ಫೋಟೋ ಇಟ್ಬಿಟ್ಟಿರೋ ಡ್ಯೂಟಿ ಕಾರ್ ಗಡಿ ಒಳಗೆ ಬಂದ ಕೂಡಲೇ ಮಹಾರಾಜರಿಗೆ ನಮಸ್ಕಾರ ಮಾಡೋರು. ಆ ನಮಸ್ಕಾರ ಮಾಡ್ತಾ ಮಾಡ್ತಾ ಪರಿಣಾಮ ಏನಾಗಿ ಬಿಡ್ತಪ್ಪ ಅಂತಂದ್ರೆ ಆ ಡ್ರೈವರ್ ಏನಪ್ಪ ಅಂದ್ರೆ ನಮಸ್ಕಾರ ಮಾಡಿ ಗಾಡಿ ಚಾಲು ಮಾಡ್ತಿದ್ ನೋಡ್ರಿ. ಮಹಾರಾಜರಿಗೆ ನಮಸ್ಕಾರ ಮಾಡ್ತಿದ್ರೆ ಗಾಡಿ ಚಾಲು ಮಾಡಿ ಅಂದ್ರೆ ಒಬ್ಬ ಸಂತನನ್ನು ನಿರ್ಮಾಣ ಮಾಡಬಾರ್ದು ಅಂತ ತಾಕತ್ತಿರ್ಬ ನಮ್ಮ ಉದಯ ಕಾಕ ಅವರಿಗೆ ಐತಿ. ಅದಕ್ಕೆ ಇವತ್ತು ಅವರು ಆಗಮಿಸಿ ಮಹಾರಾಜರು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದರು. ಎಷ್ಟು ವಿಚಾರಗಳನ್ನ ಹೇಳಿರಪ್ಪ ಅಂತ ಸಮಯ ಎಷ್ಟಾಗಿ ಗೊತ್ತಾಗಿಲ್ಲ. ಅಷ್ಟು ಏನಪ್ಪ ಅಂತ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ಯಾರ. ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಶ್ಯಾಮ್ ಸುಂದರ್ ಅವರು, ಬಸಣ್ಣ ಅವರು, ರಮೇಶ್ ಅವರು ನೋಡ್ರಿ 400-500 ಕಿಲೋಮೀಟರ್ ನಿನ್ನೆ ಬೆಳತನ ಬಂದಾರ. ಬೆಳತನ ಬಾಂಧವಸಂಗ ನಾನು ಬಾಂಧ್ಕೊಂಡು ಹೇಳಿದ್ರು, ನಾ ಏನು ವಿಶ್ರಾಂತಿ ಮಾಡ್ತೇನ್ರಿ ಊಟ ಮಾಡ್ತೀನಿ ಅಂತ ಕೇಳಿದಾಗ ನಮ್ಗೆ ಆ ಊಟ ಬೇಕಾಗಿಲ್ಲಪ್ಪ ಪ್ರವಚನ ಊಟ ಬೇಕಾಗಿದೆ ಅಂತ ಹೇಳ. ಎಷ್ಟು ಅದ್ಭುತ ರೀ. ಅಂದ್ರೆ ಈ ಸತ್ಸಂಗಕ್ಕಾಗಿ ಅಷ್ಟು ದೂರಿಂದ ಬಂದಾರ. ನಾವು ಹೇಳ್ತಕ್ಕಂಥ ತಾತ್ಪರ್ಯ ಏನಪ್ಪ ಅಂತಾರ ಒಂದು ಗಾದಿ ಮಾತೈತ್ರಿ, ಹಿತ್ತಲ ಗಿಡ ಮದ್ದ ಹಂಗೇನಪ್ಪ ಅಂತಾರೆ ಇರುವರಿಗೆ ಏನಪ್ಪ ಅಂತಾರೆ ಮಹಾತ್ಮಗಳು ಭಾಳ ಕಠಿಣ. ನಾವೆಲ್ಲ ಆ ಮಹಾರಾಜ ಮಾಡಿರ್ತಕ್ಕಂಥ ಕಾರ್ಯವನ್ನು ಸ್ಮರಣೆಯನ್ನು ಮಾಡ್ತಾ ನಾವೆಲ್ಲ ಧನ್ಯರಾಗೋಣ ಅಂತ ಹೇಳಿ ಶ್ಯಾಮ್ ಸುಂದರ್ ಸರ್ ಅವರಿಗೆ, ನಮ್ಮ ಬಂದಿ ಸಾವುಕಾರ ಅವರು ಭಾಳ ಮಹಾರಾಜರಿಗೆ ಎಲ್ಲರೂ ಆತ್ಮೀಯರೇ. ಆದ್ರೆ ಮಹಾರಾಜರೇ ಏನಪ್ಪ ಅಂದ್ರೆ ಹಾಗೆ ಮನೆಟ್ಟಿ ಮಾಡಿ ಅಂತ ನಡಿಬ ಬಂದಿ ಸಾವುಕಾರ ಕಡೆ ಹೋಗಿ ಬರೋಣ. ಅಷ್ಟು ಬ್ಯಾಗಿನಾಗ ಏನಪ್ಪ ಅಂತಾರೆ ಹೋಗಿ ಅವರು ಸಿದ್ಧಾರೂಢ ಪರಮ ಭಕ್ತರು ಅಂತವ್ರು ಏನಪ್ಪ ಅಂತಾರೆ ಭಾಳಷ್ಟು ಅವ್ರಿಗೂ ಅನಾರೋಗ್ಯ ತೊಂದರೆ ಕಾಡಿದ ಸಂಕಟ ಒಂದು ದಿವಸ ಬರೀ ಅವರು ಕೂಡ ಒಂದು ಆಗಮಿಸ್ಯಾರ. ಅವರಿಗೆ ಧನ್ಯವಾದ ಹೇಳ್ತಾ ಇನ್ನೂ ಎಲ್ಲ ಅನೇಕ ನಮ್ಮ ಗಿರ್ವಾಲಣ್ಣ ಅವ್ರಿಗೂ ಸೌಡಿಯರಾಗ್ರಿ ಭಾಳ ಕಾರ್ಯಕ್ರಮ ಅವರು ಈಗ ಇದಕ್ಕೆ ಹೋಗಿ ಅವ್ರ ಉಳ್ವಿ ಅಷ್ಟು ದೂರ ಉಳ್ವಿಗೆ ಹೋಗಿ ಉಳಿದು ಬಾಳ ಹೂದಾರ ಸತ್ತ ಹಿಂಗೆ ನಿರಂತರ ಕಾರ್ಯಕ್ರಮ ಅటు ಬಿಡುವಿ ದಿವಸ ಕಡೆ ಅವರು ಕೂಡ ಆಗಮಿಸ್ಯಾರ. ಎಲ್ಲರಿಗೂ ಮತ್ತೆ ಧನ್ಯವಾದಗಳನ್ನು ಹೇಳಿ ನಮ್ಮ ಗಣೇಶನವರ ಸಾವುಕಾರ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿ ಕೂದ ಶಿವನ್ಯ ಹಂಗೇನಪ್ಪ ಅಂತಂದ್ರೆ ಅವರ ಗಂಡ ಹೆಂಡತಿ ದಿನವೂ ಸತ್ಸಂಗ ಬಂದವ್ರು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದರಿ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಇಸ್ರಾಣಿ ಕಾಕ ಅವ್ರು ಎಂಥ ಅದ್ಭುತ ವಿದ್ಯೆ ಐತಪ್ಪ ಅಂತಂದ್ರ ಮಹಾರಾಜರ ಸೇವಾಕ ಅವರ ಕುಟುಂಬನ ಏನಪ್ಪಾ ಅಂತ ಸಮರ್ಪಣೆ ಮಾಡಿಬಿಟ್ಟಾರೆ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಹಾಡಾಕ ಬಾರ್ಸಾಕ ಅದಕ್ಕೆ ಅಷ್ಟು ಏನಪ್ಪ ಅಂತಾರೆ ಮಹಾರಾಜರು ಆ ಸಂಗೀತ ಜ್ಞಾನವನ್ನು ಅವರ ಪರಂಪರೆ ಕೊಟ್ಟಾರ. ಅವರೆಲ್ಲ ಸೇವಾದೊಳಗೆ ಇದೇ ಭಾಗ್ಯ ಅಲ್ಲ, ಹೌದು ಇದುವೇ ಭಾಗ್ಯ. ಯಾರ್ಯಾರ ಶಕ್ತಿ ಸಾಮರ್ಥ್ಯಗಳು ಏನ ಕಲೆಗಳಿರ್ತಾವ ಎಲ್ಲ ಸದ್ಗುರು ಸೇವಾ ಕರ್ಪಣ ಆದಪ್ಪ ಅಂತಾರ ಅವರ ಭಾಗ್ಯ ಮತ್ತಷ್ಟು ಹೆಚ್ಚಾಗಲಿ. ಆ ರೀತಿಯಾಗಿ ಅವರಿವರೇನದೆ ಎಲ್ಲರಿಗೂ ಏನಪ್ಪಾ ಅಂತಾರೆ ಅನೇಕ ಧನ್ಯವಾದಗಳನ್ನು ಹೇಳಿ ನಾಳೆನೇ ದಿವಸದ ಒಂದು ಕಾರ್ಯಕ್ರಮವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ನಾಳೆನೇ ದಿವಸ ನಾವು ಮುಂಜಾನೆ 9 ಗಂಟೆಗೆ ಪಾಲ್ಕಿ ಉತ್ಸವವನ್ನು
ಪ್ರತಿ ವರ್ಷ ಏನು ಅಂದ್ರೆ ರಾಮದೇವ್ರ ಗುಡಿಗೆ ಹೋಗಿ ಅಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಸಮಾಜದ ಹಿರಿಯರು ಅಷ್ಟೇ ಏನಪ್ಪಾ ಅಂದ್ರೆ ಈ ಭಕ್ತಿಗಾಗಿ ದುಡಿದಿರ್ತಕ್ಕಂಥ ನಮ್ಮ ಕಲ್ಪನಾ ಬಸವೇವ್ ಮೊನ್ನೆ ಏನಪ್ಪಾ ಅಂತಾರೆ ಅವರು ವೈಕುಂಠವಾಸಿಗಳಾಗ್ಯಾರ. ಆ ನಿಮಿತ್ತವಾಗಿ ಏನಪ್ಪಾ ಅಂತಾರೆ ನಾವು ಪಾಲಿಕೆ ಆ ಕಡೆ ಹೋಗಲ್ಲ, ಈ ಕಡೆ ಏನಪ್ಪಾ ಅಂತಾರೆ ಮಾಲಿಂಗೇಶ್ವರ ಗುಡಿಗೆ ಹೋಗಿ ಬಂದ ಸಂಕ್ಷಿಪ್ತದಲ್ಲೇ ಹೋಗಿ ಬಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾಳೆ ದಿವಸ ನಮ್ಮ ಮಹಾರಾಜರ ನೆಚ್ಚಿನ ಶಿಷ್ಯರಾಗಿರ್ತಕ್ಕಂಥ ಶಂಕರನ ಅನಂತಪುರ ಅವರು ಕೀರ್ತನೆ ಸೇವೆ, ನಾಳೆ ಅವ್ರ ಕೀರ್ತನೆ ಸೇವೆ ಐತಿ. ಅದೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಎಷ್ಟು ಆ ಕೀರ್ತನೆ ಸೇವೆ ಅಷ್ಟು ಆನಂದ ಐತಿಪ್ಪ, ಅದನ್ನೆಲ್ಲ ಸೇವೇರಿ. ಅದಕ್ಕೆ ನಾಳೆ ದಿವಸ ಕೂಡ ಬಂದು ಆ ಕೀರ್ತನೆ ಸೇವೆಯನ್ನು ಕೇಳಿ ಪಾಲ್ಕಿ ಸೇವಾದಲ್ಲಿ ಭಾಗವಹಿಸಿ ಮತ್ತೇನಪ್ಪ ಸಮರ್ಥರಿಗೆ ಪುಷ್ಪ ಹಾಕೋದು ಬಹಳ ಅಷ್ಟೇ ಕೊನೆಯ ಕಾರ್ಯಕ್ರಮ. ಆ ಪುಷ್ಪವನ್ನು ಹಾಕಿ ನಾವೆಲ್ಲ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಮಹಾಮಂಗಲವನ್ನು ಹಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ತಿಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂತಾರ ಮಹಾರಾಜರ ಪರವಾಗಿ ಧನ್ಯವಾದಗಳನ್ನು ಹೇಳಿ ಇವತ್ತು ಸ್ವಲ್ಪ 15 ನಿಮಿಷ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ. ನಮ್ಮ ಮಹಾರಾಜರು ಹೇಳ್ತಾ ಇದ್ರು ಇಂಥ ಸಮಯ ಬಂದಾಗ ಏನಪ್ಪಾ ಅಂದ್ರೆ ಗಡಿಯಾರ ಕಡೆ ನೋಡ್ಬೇಡಪ್ಪ, ಕ್ಯಾಲೆಂಡರ್ ಕಡೆ ನೋಡ್ರಿ. ಯಾಕಂದ್ರೆ ಇಂಥ ದಿವಸ ಮಾತು ಬರ್ಬೇಕಾದ್ರೆ 365 ದಿವಸ ಬೇಕು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಮತ್ತೊಮ್ಮೆ ಎಲ್ಲರಪ್ಪ ಅಂತ ಧನ್ಯವಾದಗಳನ್ನು ಹೇಳಿ ಈ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಮಂಗಲ ಮಾಡೋಣ. ರಾಜಾಯುರ ಸದ್ಗುರು ಮಹಾರಾಜ